ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ನಿಮ್ಮ ಹೆಸರು? ರಾಜಣ್ಣ. ಯಾವ್ರು ಬರುತ್ತೆ? ನಮ್ಮದು ಜಿಡ್ರಳ್ಳಿ. ಜಿಡ್ರಳ್ಳಿ ತಾಲೂಕು? ತಾಲೂಕು ಚಿಂತಾಮಣಿ ತಾಲೂಕು. ಜಿಲ್ಲೆ? ಹೋಬಳಿ. ಜಿಲ್ಲೆ? ಜಿಲ್ಲೆ ಚಿಕ್ಕಬಳ್ಳಾಪುರ. ಸರ್ ಏನೇನು ಬೆಳೆ ಮಾಡ್ತೀರಾ? ನಾವು ಟೊಮಾಟೋನು, ಕ್ಯಾರೆಟು, ಬೀಟ್ರೇಟು, ಹಾಂ ಹಾಂ, ಸೊಪ್ಪು ಬೆಳಿತೀರಿ, ಕೊತ್ತಿಮೀರಿ ಸೊಪ್ಪು ಬೆಳಿತೀರಿ, ಇವೆಲ್ಲ ಬೆಳಿತೀರಿ. ಎಷ್ಟು ವರ್ಷಗಳಿಂದ ಬೇಸಾಯ ಮಾಡ್ತಾ ಇದ್ದೀರಾ? ನಾವು ಮಾಡ್ತಾ ಇರೋದು ನಮ್ಮ ವಯಸ್ಸು 40 ವರ್ಷ ಅವತ್ತಿನಿಂದ ಮಾಡ್ತಾ ಇದ್ರಿ. ಓಕೆ. ಏನು ಒಂದು ಬೆಳೆಯಾಗ ಹೋಗ್ತಾವ ತಿರ್ಗ ಲಾಸು. ಓಕೆ. ಏನು ಮಾಡೋಕ್ಕೆ ಹೋದ್ರಿ ರೇಟ್ಗಳು, ಗೊಬ್ಬರಗಳು ರೇಟ್ಗಳೇ ಮುದ್ದುಗಳಾಗಿ ಹೋದ್ರಿ ಅವು ರೇಟ್ಗಳು ಬೆಲೆ ಹೇಳ್ರು. ಯಾರು ಈ ರೇಟೆ ಅಂತೇಳಿ ಮುದ್ದುಗಳ ಅಂಗಡಿಯವರು ಹೇಳ್ರು. ಗೊಬ್ಬರಗಳು ಹೋದ್ರೆ ಅವು ಹೈ ರೇಟ್ಗಳು ಅನ್ಕ. ಒಂದು DAP ಮುಟ್ಟಿ ಬಂದರೆ 1500 ರೂಪಾಯಿ, 1500 1500, 19 ಅದು 1800 900. ಹೌದೌದು. ಹೀರೆ ಬಂದರೆ 200 ರೂಪಾಯಿನ ಸರಕು 400 ರೂಪಾಯಿ ಮಾರ್ತಾರ. ಹೌದು 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 ಹೌದು. ಈ 20 1400 ರೂಪಾಯಿ. ಈ ಗೊಬ್ಬರಗಳು, ಕಾಂಪ್ಲೆಕ್ಸು, ಇವು ಎಲ್ಲ ರೇಟೇ ಬಿಡು. ಬೆಳೆಗಳು ಆಯ್ದ್ರೆ ಆಯಿತು, ಹೋದ್ರೆ ಹೋಯ್ತು. ಸರ್ ಕೃಷಿ ಇಲಾಖೆಯಿಂದ ನಿಮ್ಗೇನಾದ್ರು ಸೌಲಭ್ಯ ಸಿಕ್ಕಿದೆ? ಏನೂ ಇಲ್ಲ. ಅವರು ಏನಿದ್ರಿ ಎಷ್ಟು ಏನು ಇವಾಗ ಯಾರ ರೈತರಿಗೆ ಇದು ಮಾಡ್ಯಾವ್ರಿ? ಏನೂ ಇಲ್ಲ. ಸರ್ಕಾರದಿಂದನೂ ಯಾವುದೂ ಇಲ್ಲ. ಓಕೆ. ರೈತನಿಗೆ ಬರೋದು ಯಾವುದೂ ಇಲ್ಲ. ರೈತನ ಲಾಸ್ ಮಾಡಿ ಟ್ಯಾಕ್ಸ್ಗಳು ಹಾಕ್ತಾರೆ ಅಷ್ಟೇ. ಯಾರೋ ಸಿದ್ದರಾಮಯ್ಯನಕ್ಕಿ ಅದೇ ಆಯಿತು. ಮೋದಿ ಬಂದು ರೈತರಿಗೆ ಏನು ಮಾಡೋಲ್ಲ. ಕಿಸಾನ್ ಕಾರ್ಡ್ನಾಗಿನಿಂದ 5 ಲಕ್ಷ ಅಂತಾರೆ. ಇವಾಗ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. 5 ಲಕ್ಷ. ಇವಾಗ 5 ಲಕ್ಷನು ಅವನು ಅಲ್ಲಿಗೆ ಹೋಗಿ ನಾವು ಲೋನ್ ಕೇಳೋ ಒಳಗಾಗಿ ಅವ್ನ ಎಷ್ಟು 100 1,000 ಅಂತ ಹೇಳ್ತಾನ. ಆ ಲೋನ್ ತಗೊಂಡ ಬಂದು ಸುಮ್ಮನೆ ಇರೋದ್ಮೇಲೆ ಆ ಥರ ಇದೆ ಕಿಸಾನ್ ಕಾರ್ಡು. ಏನು ಅದು ಕೊಡೋದು ಅವನು. ಈ ಕಾಂಗ್ರೆಸ್ ಸರ್ಕಾರದಿಂದ ಬಿಟ್ಟಿ ಭಾಗ್ಯಗಳಿಂದ ಬಂದಿದೆಯಲ್ಲ, ಬಿಟ್ಟಿ ಭಾಗ್ಯ ಎಷ್ಟು ಅದು. ಇವಾಗ ಅವು ಕೊಟ್ಟನು ಇವ್ ಮೇಲೆ ಅವನೇನು ಲೋಪರ್ ನನ್ನ ಮಗನ, ಅವನೇನು ನೈವೇಗ್ಯವನೇ ಅದಲ್ಲ ಇರೋದು ಹೇಳೋದು. ಹೌದೌದು 100%. ಬಿತ್ತಿ ಭಾಗ ಆಗ್ಲಿ ಕೊಟ್ಟನು ಲೋಪರ್ ನನ್ನ ಮಗನ ಎಕ್ಸ್ನು. ಸಿಕ್ಕಿದ ಮೇಲೆಲ್ಲ ಎಕ್ಸ್ನು. ರೈತದ ಏನೋ ಎಕ್ಸೇನವನು ಇಲ್ಲ ಏನು ಒಂದು ಇದೇನಿಲ್ಲ. ಒಂದು ಇಳಿಸಿ ಇಲ್ಲ, ಎಕ್ಸಿ ಇಲ್ಲ. ಇನ್ನ ಎಕ್ಸಿದ್ದೆ ಹೊರ್ತು ಬಿತ್ತುವಂದ ಮೇಲೆ ಎಕ್ಸಿರೋವನು. ಒಂದು ಬೇಳೆ ತಾವನಿಕಾಯಿ ಹಿಡ್ದು, ಅಕ್ಕಿ ತಾವನಿಕಾಯಿ ಹಿಡ್ದು, ಜನ ತಿನ್ನೋದು ಎಣ್ಣೆ ತಾವನಿಂದ ಎಷ್ಟು ಬೇಕು ಅಷ್ಟು ಮಾಡಾಕಿ ನಾವು ಎಲ್ಲ ಮಾಡಿದಾರೆ. ರೈತರಿಗೇನು ಇಲ್ಲ. ಬಸ್ ಚಾರ್ಜಿ ತಾವನಿಂದ, ಪೆಟ್ರೋಲ್ ತಾವನಿಕ, ಪ್ರತಿಯೊಂದು ಮಾಡೇವನೆ. ಇನ್ನು ಮುಂದೆ ಅವನೇನು ಮಾಡೋದು? ಮುಂದೆ ಕೆರವಾಗ ಹಾಕಿ ದೂರ ಇಕ್ತಾರ ಅವನು. ನೆಕ್ಸ್ಟ್ ಇದೇ ಸರ್ಕಾರ ಕಂಟಿನ್ಯೂ ಮಾಡ್ತೀರಾ? ಹೆಂಗೆ ಮಾಡ್ತೀಯ? ಯಾರು ಕಟ್ಟಿನ BJP ಸರ್ಕಾರ ನೋಡಿದ ಇನ್ನೂ ಅಧ್ವಾನಗ ಇದೆ. BJP ಸರ್ಕಾರ ಬಂದು ಅವನೇನು ಮಾಡೇವನೆ? ಎಲ್ಲ ಮೋದಿ ಏನು ಮಾಡೇವನಿ? ಇಂಥದ್ದು ರೈತರಿಗೆ ಮಾಡಿದ್ನಿ ಅಂತ ಹೇಳಿ. ಬಟ್ ಎಲ್ಲ ಕಡೆನೂ ಹೆಸರು ಬಾಸಿ ಮಾಡ್ತಾರಲ್ಲ ಭಾರತ ದೇಶ. ಸುಮ್ಮನೆ ಎಷ್ಟು ಇವಾಗ ಭಾರತದಾಗ ಇವಾಗ ನಮ್ಮ ಕರ್ನಾಟಕಕ್ಕೆ ಎಷ್ಟು ಟ್ಯಾಕ್ಸ್ ಕಟ್ತಾರ? ಹೌದು. ಅವನೇನು ಕೊಟ್ಟವನು? ಇವಾಗ ರೈತರ ಬಗ್ಗೆ ಈ ಥರ ಮಾಡ್ರಪ್ಪ ಅಂತ ನಾನು ಸವಲತ್ತು ಕೊಟ್ಟನ? ಏನು ಕೊಡೋಲ್ಲ. ಅದೇ ಕಿಸಾನ್ ಇದು ಇನ್ನೇನು ಮಾಡೇವನ ಅವನು? ಪೆಟ್ರೋಲ್ ಇಳಿಸ್ತೀನಿ ಅನ್ನೋ, ಪೆಟ್ರೋಲು ಇಲ್ಲ, ಇನ್ನೂ ಎಕ್ಸ್ತೀನಿ ಅಂತವನೇ. ಅವ್ನು ಬಂದಾಗಿನಿಂದ ಪೆಟ್ರೋಲ್ ಎಕ್ತು. ಇವನು ಬಂದು 2 ರೂಪಾಯಿ 3 ರೂಪಾಯಿ ಎಕ್ಸ್ತೀನಿ, 2 ರೂಪಾಯಿ. ಇನ್ನೇನು ಅವ್ನು ಮಾಡಿರೋದು? ಇವನೇನು ಮಾಡಿದ್ನು? ರಾಜ್ಯ ಸರ್ಕಾರ ಏನು ಮಾಡ್ತು? ಕೇಂದ್ರ ಸರ್ಕಾರ ಏನು ಮಾಡಿದೆ? ಅಂದರೆ ನಿಮ್ಮ ಅನುಭವ ಪ್ರಕಾರ ಸರ್ಕಾರಗಳಿಂದ ರೈತರಿಗೆ ಏನೋ ಏನೂ ಇಲ್ಲ. ಲೋಪ ನನ್ನ ಮಕ್ಕಳನ್ನ, ನನ್ನ ಮಕ್ಕಳು ಓಟ್ಗಳ ಟೈಮು ಯಾವಾಗ ಹೇಳ್ತಾರ. ಇವಾಗ ಅವನು DK ಹೇಳೇವನೆ, ಇವಾಗ ನಾವು ಎಲ್ಲ ಫ್ರೀಗೆ ಇದು ಮಾಡಕತ್ತ, ನಾವು ನೀರು ರೇಟು ಎಲ್ಲ ಎಕ್ಸ್ತೀನಿ ಅಂತ ಹೇಳೇವನೆ. ನೀರು ಅವು ಎಲ್ಲ ಎಕ್ಸ್ತೀನಿ ಅಂತ ಹೇಳ್ತಾವನೆ. ಅವನಿನ್ನ ಲೋಪರ್ ನನ್ನ ಮಗನು. ನಮ್ಮ ಸರ್ಕಾರ ಅಂತಾನೆ, ಅವನಿನ್ನ ಶುದ್ಧ ಲೋಪರು. ಯಾವುದೋ ಇದೋ ಏನು ಕಟ್ಕೊಂಡು ರೈತನ ಉದ್ಧಾರಕ್ಕಾಗೋದು ಇಲ್ಲ. ರೈತನ ಬೆಳೆಕ್ಕೆ ಏನಾನ ರೇಟ್ ಏನಾನ ಇದು ಮಾಡ್ತಾರ? ಅದನ್ನ ಮಾಡಿದ್ರೆ ಏನೋ ಅವ್ನು ಬೆಳೆದೋ ನಾನು ಕಾಸನ್ನ ಮಾಡ್ತಾನ. ಮಾಡಿ ಏನೋ ಹೋದ್ರಿ ತಕಡ ಇದು ಮಾಡ್ಬೋದು. ಅಲ್ಲ ಬೆಳೆ ಆದ್ರೆ ಆಯ್ತು, ಹೋದ್ರೆ ಹೋಯ್ತು. ರೇಟ್ ಸಿಕ್ಕದೆ ಹೋದ್ರೆ ಏನು ಮಾಡೋದು? ಅವನು ಹಾಕಿದ್ದು ಬಂಡವಾಳ ಹೋಯ್ತು. ಅವ್ನು ಸಾಲ ಮಾಡಿದಿರ, ಇನ್ನು ಪಾಡಾಗ್ಲಿ ಕುಡಿದಿರ ಏನತ್ತಾರ ರೈತರು ಬೆಳಿಲಿಕ್ಕೆ? ಸಾಲ ಮಾಡಿರ್ತಾರೆ, ಕಟ್ಟಕ್ಕಾಗಲ್ಲ. ಅವಾಗ ಪಾಡಾಲು ಕುಡಿತಾನ, ಎಲ್ಲ ಕುಡಿಬೇಕು. ಅವನು ಕುಡಿಬೇಕಾ ಬೇಡ? ಬರುತ್ತೆ ಸಿಚುವೇಶನ್. ಇವಾಗ ಕೊಟ್ಟಿರೋನು ಬತ್ತಾನ, ಕಿರ್ಕೊಳಕ್ಕೆ ಕೊಟ್ಟಾಗ ಅವ್ನು ಪಾಡಾಲು ಕುಡಿತಾನ. ಈ ನನ್ನ ಮಕ್ಳು ರೈತರಿಗೆ ಏನಾನ ಮಾಡಿ ಈಗ ಬೆಳೆ ರೇಟು ಯಾವ್ದಾನ ಫಿಕ್ಸನ್ನ ಮಾಡಿದ್ರ ರಾಜ್ಯದಾಗ ನಮ್ಮ ಕರ್ನಾಟಕದಲ್ಲಿ ಟಮಾಟ ಏನು ಬೆಳಿತೀರಿ, ಅವು ನೀವು ಬೆಳೀರ
ಅಂದ್ರ ನೀನೆಲ್ಲೂ ಅವು ಎಲ್ಲ ಬೆಳಿತೀರಿ ಅವು ಬೆಳೀರಿ ಇವಾಗ ಸಿಗ್ದವನ್ನೆಲ್ಲ ಬೆಳಿತಾನ ಯಾವ್ದೆಷ್ಟಾಗಿ ಬೆಳಿತಿದ್ದೋ ಎಲ್ಲ ರೈತ ಮಾಡ್ತಾನಲ್ಲ. ಹೌದೌದು. ಯಾವಂಗೆ ಸಿಗ್ತದ ರೇಟು ಅವನು ಹಾಳಾದ್ನು ನಾನು ಹಾಳಾದ್ನಿ ಇರೋರು ಹಾಳಾದ್ರು ಭೂಮಿನ ಹಾಳಾಗುತ್ತೆ. ಇವ ಹೊಡೆದು ಮುದ್ದುಗಳು ಹೊಡೆದು ಇವು ಒಂದು ಹಾಳಾಗ್ತಾವ. ರೈತನಿಗೆ ಏನು ಸವಲತ್ತು ಇಲ್ಲ, ಯಾ ಕೇಂದ್ರನಿಂದ ಇಲ್ಲ ಇದನ್ನಿಂದ ಏನಿಲ್ಲ. ಅವ್ನು ಗಡ್ಡು ಬಿಟ್ಕೊಂಡು ಅವನವನೇ ಇವನು ಸಿದ್ದರಾಮಯ್ಯನ ತಂಪುಗ ಚಿಂದ್ಬಿಟ್ಟು ನಿಲ್ಕೊಂಡು ಇವನು ಕಣ್ಣುಗಳು ಮಿಟ್ಸ್ತಾವನು. ಇವಾಗ ಇನ್ನು ನಮ್ಲಿ ಇನ್ನೂ 2 ವರ್ಷದಿಂದ ಇನ್ನೂ ರಸ ದಪ್ಪ ಅದನ್ನ ರಸ ಕಮ್ಮಿ ಬಿದ್ದಿದ್ನ ಇವಾಗ ಕರ್ತಗಳು ಬರ್ತಾವೆ. ಇವನು DK ಕಣ್ಣುಗಳು ಮಿಟ್ಸ್ಕೊಂಡು ಇವನು ನೀನು ಮಾಡೋದೇ ನಮ್ಮ ಗೌರ್ಮೆಂಟ್ ಏನು ಮಾಡ್ಬೇಕಂತಾರೆ. ಈ ಬಿಟ್ಟಿ ಬಾಗಿಲು ಏನು ಕೊಡಬೇಕು? ಹೌದು. ರೈತನ ಕೊಡ್ಲೇಳು ಆಕ್ಚುಲಿ ಚಾರ್ಜ್ ಇದು ಮಾಡ್ಬೇಕು. ಹೌದು. ಅವು ಕೊಡ್ದಿರ ನೀನು ಗೆಲ್ಲೋದು ನೀನು ಗಂಡಸಾಗಿದ್ರೆ ಅಲ್ಲ ರಾಜಕೀಯ ಏನಕ್ಕೆ ಮಾಡೋದು ನೀನು? ಹೌದೌದು ಹೌದು 100%. ಅವೆಲ್ಲ ಮಾಡಿ ಅಧ್ವಾನ ಮಾಡಾಕಿದ್ರಲ್ಲ ನಮ್ಮ ಬಿಟ್ಟಿ ಬಗ್ಗೆ ಕೊಡೋ ಬದಲು ರೈತರಿಗೆ ಏನಾದ್ರು ರೈತರಿಗೆ 4 ಕಾಳಕ್ಕೂ ಅನುಕೂಲ ಆಗೋದು ಮಾಡು. ರೈತನಿಗೂ ಅವನಿಗೂ ದೊಡ್ಡವನ್ಗೂ ಆಗ್ಬೇಕು, ಚಿಕ್ಕವನ್ಗೂ ಅನುಕೂಲ ಆಗೋದು ಮಾಡು. ಹೌದು. ಅವನು ಬಡವನು ಬದುಕ್ತಾನ, ಹೌದು. ಬಡವನು ಎಲ್ಲ ಉದ್ಧಾರ ಆಗ್ತಾರಲ್ಲ. ಹೌದು. ನನ್ನ ಮಕ್ಳು ಇವರು 2,000 ಅವರು ಆಗ್ತಲ್ಲ, ಹೆಂಗಸರು ಅದು ಸಾಪಿಸ್ತಾವ್ರೆ. ಈ ಅಕ್ಕಿ ಕಾಸುಗಳಂದ್ರು ಅದು ಆಗ್ತಲ್ಲ. ಏನನ್ನ ಕಾನೂನುಗಳು ಇವಾಗ ಪಾಪ ಅನೇಕ ಜನಕ್ಕೆ ಬಂದಿಲ್ಲ, ಏನು ಅಕ್ಕಿ ಕಾಸು ಬಂದಿಲ್ಲ, ಯಾವುದೂ ಬಂದಿಲ್ಲ. ಇಲ್ಲ ಸುಮಾರು ಜನ ಕಂಪ್ಲೇಂಟ್ ಮಾಡ್ತಾರೆ ಬಂದಿಲ್ಲ ಅಂತ. ಬಂದಿಲ್ಲ. ನನ್ನ ಮಕ್ಳು ತಂಪುಗ ತಿನ್ಕೊಂಡು ಒಳ್ಳೆ AC ರೂಮ್ಗಳಾಗ ರಾಜಕೀಯ ಮಾಡ್ಕೊಂಡವ್ರೆ. ಏನಕ್ಕ ಪ್ರಯತ್ನ ಏನಕ್ಕ ಅವರು ನೆಕ್ಸ್ಟ್ ಮುಂದೆ ಇದೇ ಸರ್ಕಾರ ಕಂಟಿನ್ಯೂ ಮಾಡ್ತಾರೆ. ಏನಕ್ಕೆ ಮಾಡೋದು ಸರ್? ಸರ್ಕಾರನು ಬೇಡ, ಯಾವುದು ಬೇಡ, ಯಾವ್ದವ್ನು ನೋಡೋದು. ಅವನು ಕುಮಾರಸ್ವಾಮಿ ಅವನು ಇನ್ನೂ ಅಧ್ವಾನ ಆಗೈತಿ. ಇದ್ರಾಗ ಹೋಗೋದು ಅದ್ರಾಗ ಹೋಗೋದು. ಅವನ ರೈತರ ಬಗ್ಗೆ ನಾನು ಇಟ್ಕೊಳ್ತಾನ, ಅವನ ಸರ್ಕಾರ ನಿಲ್ಕೊಳ್ತಲ್ಲ, ರೈತರ ಬಗ್ಗೆ ಇದೆ ಅವನ ಭಾವನೆ. ಆದ್ರೆ ತಕ್ಕಡ ಅವನು ಬಂದವ್ರನ್ನ ಇವರು ಮಿನಿಸ್ಟರ್ ಇವು ಪೋಸ್ಟ್ಗಳು ಅವ್ರು ಕೊಟ್ಟು ಸಾಯಲ್ಲ, ಎಲ್ಲ ಅವ್ರ ಮನೆಯವರೇ ಬೇಕು. ಅದ್ರಾಗ ಎಲ್ಲರೂ ಪಕ್ಕೋತಾರ, ಕುಟುಂಬ ರಾಜಕೀಯ ಹಂಗೆ ಮಾಡ್ಕೊಂಡು ಅವನ ಸರ್ಕಾರ ಒಕ್ಕಟ್ಟಿ. ಸೊ ಈಗ ಕರ್ನಾಟಕದಲ್ಲಿ ಮತ್ತು ಭಾರತದಲ್ಲಿ ರಾಜಕೀಯಗಳೆಲ್ಲ ಸರಿಯಾಗಿಲ್ಲ ಅಂತ ಹೇಳ್ತಾರೆ. ಸರಿಯಾಗಿ ಇವಾಗ ಮೋದಿ ಸರ್ಕಾರ ಏನೇನೋ ಮಾಡ್ತೀನಿ ಅಂತೇಳಿ ಯೂಟ್ಯೂಬ್ಗೆ ಹಾಕ್ತಾರ. ಹೌದು. ಏನನ್ನ ಅದ್ರಾಗ ಒಂದು ಚೂರು ಮಾಡೋಲ್ಲ. ಈ ನನ್ನ ಮಕ್ಳು ಕೆಲಸ ಇರಲ್ಲ, ಸಿಕ್ಕಿದ್ದಲ್ಲ ಹೇಳ್ತಾರದೆ. ಇನ್ನು ಅವ್ರಿಗೂ ಕೆಲಸ ಇರಲ್ಲ. ಮೋದಿ ಇದು ತತ್ತಾನ, ಭಾಗ್ಯಗಳು ಇದು ಕೊಡ್ತಾನ, ಯಾವ್ದೋ ರೇಷನ್ ಕಾರ್ಡ್ನ ಮೇಲೆ ಇವಾಗ ಕೇಂದ್ರ ಸರ್ಕಾರ ಇವರು ರಾಜ್ಯ ಸರ್ಕಾರ ಆಗಕ್ಕೆ ಹೆಂಗೆ ನಾವು 1,000 ರೂಪಾಯಿ ಹಾಕ್ತೀರಿ ಒಂದು ಕುಟುಂಬಕ್ಕೆ, ಏನನ್ನೋ ಹೇಳಿದ್ರು, ಏನು ಮಾಡೋಲ್ಲ. ರೈತರ ಬಗ್ಗೆ ಪಾಪ ಕುಂಟೋರು ಗುಡ್ಡೋರು ಅವ್ರು ಅವ್ರಕನ ಏನಾನ ಮಾಡಿದ್ನಾ? ಇಲ್ಲ. ಅವ್ರಿಗೆ ಕೊಡೋದು ಇದು ಬಸ್ಸು ಫ್ರೀ. ಹೌದು. ಅವ್ರತಾಗ ಇವಾಗ ಅವರು ಪಾಪ ಕುಂಟೋರು ಮಾಡಿಸ್ಬೇಕಂದ್ರೆ ಪಾಸು ದೊಡ್ಡ 1,000 ರೂಪಾಯಿ ಆಗ್ತದೆ. ಏನು ಅವನು ಭಾಗ್ಯ ಏನು ಕೊಡೋದು ಅವನು ಅವ್ರಿಗೆ ಕುಂಟೋರ್ಕ ಕೊಡ್ತಾವನೆ ಅವನು? ಇಲ್ಲ. ಇವಾಗ ಪಾಸ್ ಮಾಡಿಸ್ಬೇಕಂದ್ರೆ 670 ರೂಪಾಯಿ 60 ರೂಪಾಯಿ ತಗೊಂತಾನೆ ಅವನು. ಆ ಪೈಲೆ ಅಲ್ಲಿ ಹೋಗಿ ರೆಡಿ ಮಾಡಿಸ್ಬೇಕಂದ್ರೆ 150 ರೂಪಾಯಿ ಅದು ತಗೊಂತಾನೆ. ಎಷ್ಟಾಯ್ತು? ಜರಾಕ್ಲು ಒಟ್ರು ಹಾಗೆ ಆಯ್ತು. ಅವನು 2 ಬೀರು ಹೋಗಿ ಬರೋ ಬಸ್ ಚಾರ್ಜ್ ಏನಾಯ್ತು? 1,000 ರೂಪಾಯಿ ಆಯ್ತು. ಆಯ್ತು. ಅವನೇನು ಕುಂಟೋರ್ಕೆ ನಾನು ಮಾಡ್ತಾವನೆ? ಯಾರು ರಾಜ್ಯ ಸರ್ಕಾರ ಮಾಡ್ತಾರಲ್ಲ, ಅವನು ಮಾಡ್ತಾರಲ್ಲ, ಯಾರು ಮೋದಿನೂ ಮಾಡ್ತಾರೆ. ಸೊ ನೀವು ಈ ಥರ ಹೇಳ್ತಿರಲ್ಲ, ನೀವೊಂದು ರೈತರ ಸಂಘಟನೆ ಕಟ್ಕೊಂಡು ರೈತರ ಸಂಘಗಳು ಸರ್ಕಾರ ವಿರುದ್ಧ ಹೋರಾಟ ಮಾಡ್ಬೋದು. ಈ ಸಂಘದಾಗ ಅವ್ರಿಗೆ ನೋಡು, ರೈತ ಸಂಘ ಇದೆ, ಅದ್ರಾಗೂ ಸೇರಿದ್ನಿ. ಇವು ನಮ್ಮನ್ನ ಕಪ್ಪಿಲ್ನಾಕೆ ಅವ್ರವ್ರೆ ಇದು ಮಾಡ್ಕೊಳೋದು, ಅವ್ರ ಮುಂದಕ್ಕೆ ಹೋಗೋದು. ಇವರು ಅವ್ರತಾಗ ದುಡ್ಡು ತಗೊಳೋದು. ಅವರು ಗೊಬ್ಬನ ಮಕ್ಕಳೇ. ರೈತನ ಬಗ್ಗೆ ಹೋರಾಡ ನನ್ನ ಮಗನ ಒಬ್ಬನಿಲ್ಲ. ಅವನೇ ಇಲ್ಲ ಇಲ್ಲ ಸುಮ್ಮನೆ ಮಾತುಗಳು ಹೇಳ್ತಾವ್ರೆ, ಬಟ್ ಕೆಲಸಗಳಾಗ್ತಿಲ್ಲ. ಕೆಲಸ ಯಾವುದು ರೈತ ಯಾವ ಆಫೀಸಕ್ಕೆ ಹೋದ್ರೆ ಏನು ಅವನ ಬಗ್ಗೆ ಏನಿಲ್ಲ, ದುಡ್ಡು ಕೊಡು ಅಂತಾರ. ರೈತರೇ ಇವಾಗ ರೈತ ಸಂಘದವರೇ ದುಡ್ಡು ಕೊಡು ಅಂತಾರ. ಆ ಥರ ಮಾಡಿದ್ರೆ ಹೆಂಗೆ? ಅಲ್ಲಿ ಹೋಗಿ ಇವಂದು ಮಾಡಯ್ಯ ಅಂತೇಳಿ ತಾಲೂಕು ಆಫೀಸಾಗ ಕೇಳೋನಿಲ್ಲ. ತಾಲೂಕು ಆಫೀಸಾಗ ಒಂದು ಇದು ಬಂದರೆ ಎಷ್ಟು? ಇವಾಗ ರಿಜಿಸ್ಟ್ರ್ ಖರ್ಚು ಏನಾಯ್ತು? ಒಂದು ಪಾಣಿಕೆ 10 ರೂಪಾಯಿ ಏನು ಇದ್ದಿದ್ದು, 10-15 ಇದ್ದದ್ದು ಎಕ್ಸಾಕ್ಟ್ನಿ ಎಗ್ದಮ್ಗೆ 20 ರೂಪಾಯಿ. ಇವಾಗ ತಗೊಂಡು 20 ರೂಪಾಯಿ ಪಾಣಿ ತಗೊಬೇಕಂದ್ರೆ ಡಬಲ್ ಆಯಿತು. 20 ರೂಪಾಯಿ ಪಾಣಿ. ತಿರ್ಗಾ ಇವಾಗ ರಿಜಿಸ್ಟರ್ ಆಗಬೇಕಂದ್ರೆ ಒಂದು ಖಾತಾ ಮಾಡಬೇಕಂದ್ರೆ ಒಂದು ಎಕರೆ ಖಾತಾ ಮಾಡಬೇಕಂದ್ರೆ ಒಂದು 10-15 ಸಾವಿರ 20 ಸಾವಿರ ಬರ್ತದ. ಅದೇ ಅವ್ನು ಕಾಸು ಕೊಡೋಲ್ಲ ಅಂದರೆ ಅದು ಬೇಕು, ಇದು ಬೇಕು, ಇದು ನಿಂದು ಇದು ಸರಿ ಇಲ್ಲ, 101 ಹೇಳ್ತಾರ. ಯಾವ ಥರ ಅವ್ನು ಕೃಷ್ಣ ಬೈರೇಗೌಡನೇ ಅವನು ಅಲ್ಲಿ ಕೂತೊಂದು ಹೇಳ್ತಾವನಿ ಮಾತುಗಳು. ಕೆಲಸಗಳಾಗ್ತಿಲ್ಲ.
ನನ್ನ ಮಗನ ತಾಲೂಕು ಆಫೀಸಾಗ ಓದೋನ್ಗೆ ರೈತನಿಗೆ ಕೆಲಸ ಆತಲ್ಲ ಎಲ್ಲ ಅಷ್ಟೇ. ನಮ್ಮ ಚಿಂತಾಮಣಿ ತಾಲೂಕಾಗ ಎರ್ತಾವನು ಆಫೀಸ್ ಬಂದರೆ ಸಾವುಕಾರನತ್ತಾನ ದುಡ್ಡು. ಇವಾಗ ಅವನ ರೈತನ ಓಡಾಡಿ ಏನು ಮಾಡ ಅವ್ನು ದುಡ್ಡು ಕೊಡಲ್ಲ, ಅವನಿಗಾಗಲ್ಲ. ಅಂದ್ರೆ ನಿಮ್ಮ ಪ್ರಕಾರ ತಾಲೂಕು ಆಫೀಸಲ್ಲಿ ಚಿಂತಾಮಣಿ ಇದರಲ್ಲಿ ದುಡ್ಡು ಕೊಟ್ಟರೆ ಕೆಲಸ ನಡೆಯುತ್ತೆ? ದುಡ್ಡು ಕೊಡೇ ಬೇಕು, ಇಲ್ಲಾಂದ್ರೆ ಕೆಲಸ ಆಗಲ್ಲ. ಪೊಲೀಸ್ ಸ್ಟೇಷನ್ಗೆ ಅಷ್ಟೇ. ನಮ್ಮ ಚಿಂತಾಮಣಿ ಆಗಿರೋ ಲೋಪರ್ ನನ್ನ ಮಕ್ಕಳು, ನಾನು ಹೋಗ್ತಾ ಇದ್ನಿ ಸ್ಟೇಷನ್ಗೂ, ಅಷ್ಟು ಲೋಪರ್ ಯಾರು ಇಲ್ಲ. ತುಪ್ಪು ನೆಪ್ಪ ಏನು ನೋಡಲ್ಲ. ದುಡ್ಡು ಯಾವನು ದುಡ್ಡು ಕೊಡೋದ್ರೆ ಅವ್ನು ಕೂಡ ಮಾತಾಡೋದು, ಅವ್ನು ತುಪ್ಪನಾಗ್ಲಿ ಅವರ ಮುಂದೆ ಹಿಂಸ್ಕೊಂಡು ಹೋಗ್ಲಿ. ಸ್ಟೇಷನ್ನು ಅಷ್ಟೇ ಚಿಂತಾಮಣಿಯಲ್ಲಿ ಏನು ಪ್ರಯೋಜನ ಇಲ್ಲ. ಸರ್, ನಿಮ್ಮ ಅನುಭವ ಪ್ರಕಾರ ಇದೆಲ್ಲ ಸ್ವಲ್ಪ ಕರಪ್ಷನ್ ಎಲ್ಲ ಇದು ಮಾಡ್ಬೇಕಂದ್ರೆ ಏನು ಮಾಡಬೇಕು ಅಂತ? ಇದು ಮಾಡ್ಬೇಕಂದ್ರೆ ಅವ್ರ ಮೇಲೆ ಅವರು ತಕೊಬೇಕು ಕ್ರಮಗಳು. ರೈತರಿಗೆ ಏನ್ ಮಾಡ್ತಾ ಇದ್ರಿ, ಅವ್ರ ತಾಗ ಬಂದ್ರೆ ಹಣಗಳು, ಹಣ ಬಿಟ್ರೆ ನಿಮ್ ಕೆಲಸ ಮಾಡಕ್ ಆಗಲ್ಲ, ಏನ್ರ ನಿಮ್ಗೆ ನಮ್ ಸಂಬಳಗಳು ಕೊಡಲ್ಲ ಅಂತ ಕೇಳ್ಬೇಕು. ಹೌದು, ಸರ್ಕಾರ ಸಂಬಳನು ಬೇಕು, ಈ ರೈತ ತಾಗೂ ಬೇಕು. ಹಿಂದೇನೆ ಒಂದ್ ಸೈಡು, ಹಿಂದೇನೆ ಒಂದ್ ಮನೆ, ಯಾಕೆ ಸಾಕು ಅನ್ನಗಲ್ಲ? ಇಷ್ಟು ಕಳ್ಸಿದ್ದು ಯಾರೋ ಇವರು, ಯಾರು ಹೇಳ, ಮಿನಿಸ್ಟ್ರುಗಳು. ಇವನು ಸಿದ್ದರಾಮಯ್ಯನ, ಇವನೇನು ಕಮ್ಮಿಗೆ ಅವನೇ? ಇವನು ಬಂದಿದ್ದಲ್ಲ ಯಕ್ಷ ಹಾಕ್ನಲ್ಲ ರಿಜಿಸ್ಟ್ರ್. ಒಂದು ಸ್ಟಾಂಪ್ ಪೇಪರ್ ಇತ್ತಕೊಂಬೇಕಂದ್ರೆ ಎಷ್ಟಿದೆ? 20 ರೂಪಾಯಿ ಇತ್ತು, 100 ರೂಪಾಯಿ. ಇವಾಗ 500 ರೂಪಾಯಿ ಆಗಿದೆ ಮಿನಿಮಮ್. ಅದು 100 ರೂಪಾಯಿದು 500 ರೂಪಾಯಿ ಆಗಿದೆ. 100 ರೂಪಾಯಿದು 500 ರೂಪಾಯಿ ಆಗಿದೆ. 20 ರೂಪಾಯಿದು 100 ರೂಪಾಯಿ ಆಗಿದೆ. ಇನ್ನೇನು ಮಾಡೋದು? ಅವನ ಡಬಲ್ ತ್ರಿಬಲ್ 5 ಪಟ್ಟು ಜಾಸ್ತಿ ಆಗಿದೆ. ರೈತನು ಪ್ರತಿಯೊಂದು ಮೇಲೆ ಎಕ್ಸಿರೋದೆ. ಇವಾಗ ಏನ್ ತಗೊಳಕ್ಕೂ ಇವಾಗ ನೀವು 1000 ರೂಪಾಯಿ, ಇವಾಗ ಬಟ್ಟೆಕ್ಕೆ ಒಂದು 1000 ರೂಪಾಯಿ ಎತ್ಕೊಂಡು ಹಾಕಂಬಂದ್ರೆ ಆಗಲ್ಲ. ಇವಾಗ ಒಂದು ಬಟ್ಟೆ ತಗೊಂಬಣ್ಣಿ ಎಷ್ಟು ಅವು ಸಿಂಪಲ್, ಅವ ಮೊದಲು ನಾವು ತೆಗಿತಾ ಇದ್ರಿ, ಅವೆಲ್ಲ ಅಮ್ಮಮ್ಮ ಅಂದ್ರೆ ಒಂದು 200-300 ರೂಪಾಯಿ. ಇವತ್ತು 1500 ರೂಪಾಯಿ ಕೊಟ್ಟಿನಿ. ಏನಪ್ಪ ಏನು ಇವಲ್ಲ, ಅವ್ರು ಹಾಕೋ ಸೊಲ್ಟ್ಗಳಲ್ಲ, ನಾವು ಹಾಕ್ಯನೋ, ರೈತರು ಹಾಕ್ಯೋ. ಸರ್, ಇನ್ನೊಂದು ಕ್ವಶನ್. ಇವಾಗ 1 ಎಕರೆಗೆ ರೈತರಿಗೆ ಟೊಮೆಟೊ ಬೆಳೆ ಆಗಲಿ, ಬೀಟ್ರೂಟ್ ಆಗಲಿ, ನೋಲ್ಕೋಲ್ ಆಗಲಿ, ಸೌತೆ ಆಗಲಿ ಸರ್ಕಾರದಿಂದ ಇಂತಿಷ್ಟು ಅಮೌಂಟ್ ಅಂತ ನಿಗದಿ ಮಾಡೋಕ್ಕಾಗುತ್ತಾ? ಮಾಡ್ಬೋದಾ? ಮಾಡಿದ್ರೆ ಒಳ್ಳೇದಲ್ಲ? ಒಳ್ಳೇದೇ. ಇವಾಗ ಸರ್ಕಾರದಿಂದ ರೇಟ್ ಬರ್ತಾ ಹೋಗ್ಲಿ ನಿಗದಿ ಮಾಡಿದ್ರೆ ಅವನು ಬೆಳೆ ಮಾಡಕ್ಕೆ ತಾಳಪ್ಪ ನಂದು ಇದೇತದ ಅಂತ ಅವನು ಇನ್ನೂ ಚೆನ್ನಾಗಿ ಬೆಳೆ ಮಾಡ್ತಾನೆ. ಹೌದು, ಯಾಕಂದ್ರೆ ನಮ್ಮ ಭಾರತ ದೇಶದ ಬೆನ್ನೆಲುಬೆ ಕೃಷಿ. ಅಂತದಕ್ಕೆ ನಮ್ಮ ಖುಷಿನೇ ಅಧ್ವಾನಿಸಿ ಆಗ್ತಾವ್ರಿ ಇವರು. ನಮ್ಮ ಭಾರತದಲ್ಲೇ ಹೇಳ್ಬೇಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಬೆಳೆ ಮಾಡೋರು ಸಖತ್ತಾಗಿದ್ದಾರೆ. ಹೌದೌದು, ಇದ್ದಾರೆ. ಅದೇ ನನ್ನ ಅಕಸ್ಮಾತ್ ಬೆಳೆಕ್ಕೆ ನನ್ನ ರೇಟ್ ಇದು ಮಾಡ್ಯವ್ರ ಇಲ್ಲ. ಅವನು ಇಷ್ಟಾನುಸಾರ ಅವನ ಅಮ್ಮನಾಕೆ ಅಲ್ಲಿಗೆ ಹೋದ್ರೆ ಅವನು ಕಮಿಷನು ಅದ್ರಾಗ ಎತ್ತೋದು, ಅವ್ನು ಮಾರ್ಕೆಟ್ಟೋರು ಸುಮಾರು ಅವರು ಕಾಸು ಮಾಡಿ ಅಂತಾರೆ. ಅವ್ರೇನು ಸಾವುಕಾರರಾಗಲ್ಲ. ರೈತನೇ ಅರ್ಧಕ್ಕೆ 4 ಭಾಗ ಅವ್ನಿಗೆ ಸಿಕ್ಕೋದು. 3/4 ರೂಪಾಯಿ ಅವ್ರು ಎತ್ತಾರ. ದಲ್ಲಾಳಿಗಳು ಕಮಿಷನ್ ಅದು ಇದು 3/4 ರೂಪಾಯಿ ಅವ್ರದ್ದು. ಕಮಿಷನ್ 110 ರೂಪಾಯಿ. 1100 ರೂಪಾಯಿ ಆಯ್ತು. 10,000 ಆದ್ರೆ 1000 ರೂಪಾಯಿ ಆಯ್ತು. ರೇಟ್ ಕಡಿಮೆ ಹೋಗ್ಲಿ ಜಾಸ್ತಿ ಹೋಗ್ಲಿ ನೀನು 10 ರೂಪಾಯಿ ಹೋಗ್ಲಿ ಅವ್ನ ಕಮಿಷನ್ ಬಿಟ್ಬಿಟ್ಟು ಬಂದು ಹಾಕ್ಬೇಕು. ರೈತನೇ ಅಕಸ್ಮಾತ್ ಅದು ಕೆಜಿ 10 ರೂಪಾಯಿ ಅವ್ನಿಗೆ ಬರೋಲ್ಲ ಅನ್ನೋ, ಅವ್ನ ಕಮಿಷನ್ ಇಟ್ಕೊಂಡು ಅಷ್ಟೇ. ನಿಂಗೆ 10 ಬರ್ತದ, 100 ಬರ್ತದ. ಲಾಭ ನಷ್ಟ ಸೆಕೆಂಡ್ರಿ, ನಮ್ದು ನಮಗೆ ಅವ್ರದ್ದು ಫಿಕ್ಸ್ ಕೊಟ್ಟಾಕ್ಬೇಕು. ಎಲ್ಲಿ ರೈತನ ಉದ್ದಾರಕ್ಕಾಗದ? ಓಕೆ. ಸೊ ರೈತನು ನೋಡು, ಬಿಸಿಲಂದ ಗಾಳಿ ಅಲ್ದ ಬಾದ್ ಬಿಡ್ತಾನ. ಹೌದು. ಇವಾಗ ಬಿಸಿಲಾಗಿ ನೋಡು ಮುದ್ದು ಹೊಡಿತಾ ಇದ್ರೆ ಆ ಟೈಮ್ಗೆ ನೀರು ಹಾಕ್ಬೇಕು ರಾತ್ರಿ. ಇವ್ರು ಏನು ಮಾಡ್ತಾವ್ರು? ಕೇಂದ್ರ ಸರ್ಕಾರ ಆಗಲಿ, ನಮ್ಮ ರಾಜ್ಯ ಸರ್ಕಾರನ, ಇದು ರಾಜ್ಯ ಸರ್ಕಾರನಾಗಲಿ ಏನನ್ನ ಮಾಡ್ತಾವನೆ ಅವನು? ಇಲ್ಲ, ಏನೂ ಇಲ್ಲ. ಇದು ಕಿಸಾನ್ ಕಾರ್ಡು ಕೊಡೋನ್ ಕೊಟ್ಟು ಬಿಡೋನ್ ಬಿಟ್ಟು. ಇಂಥ ನಾಯಕರನ್ನ ನೀವೇನಕ್ಕೆ ಆಯ್ಕೆ ಮಾಡ್ತೀರಾ? ಆಯ್ಕೆ ಏನು ಮಾಡ್ತೀಯ? ನಮ್ಮ ಪ್ರಪಂಚದಲ್ಲಿ ಮುಂಚಿನ ಅವೆಲ್ಲ ಅವಾಗ ಒಟ್ಟು ದಿನ ಒಂದು 200-300 ಕಾಸು ಬೀಳ್ತಾರಲ್ಲ. 200-300 ಕಾಸು ಬೀಳೋದು ಈ ಶಾಶ್ವತ ಕೆಲ್ಸಕ್ಕಲ್ಲ, ಇದು ಆಸೆ ಬೀಳೋದು ಅಲ್ಲ. ನಮ್ಮ ಇವನು ನಿಮ್ಮಂತ ಜ್ಞಾನ ಇರ್ತಕ್ಕಂಥವ್ರು ಅವ್ರಿಗೆ ಅರಿವು ಮೂಡಿಸ್ಬೋದು. ಹೇಳಿ ನನ್ನ ಮಕ್ಕಳು ಕುಡಿಯೋ ನನ್ನ ಮಕ್ಕಳು ಇರ್ತಾರ, ಹೆಂಗಸಕ್ಕೆ 2000 ಆಗ್ತಾನಂತ ಆಸೆ ಬಿದ್ರು. ಇವಾಗ ಇವನ್ ಮಕ್ಮುತ್ಸ ಅಂತವ್ರಿ. ಇವನ್ ಏನ್ ಕಾಪ ಮಾಡಿದ್ನ? ಏನು ಇವೆಲ್ಲ ಎಕ್ಸಕ ಮಾಡಿದ್ದ? ಇವಾಗ ಏನೋ ಏನೋ ಬಸಾಜ್ ಎಕ್ಕಿದ್ರ ಏನೋ ಗಣಸ್ರ ಕೈಗೆ ಕತ್ರಿ ಹಾಕ್ಬಿಟ್ಟು ನಮ್ಗೆ ಕೊಡೋದು. ಅವ್ನು ಕೊಡ್ದಿದ್ರೆ ಏನು ನನ್ನ ಬಟ್ಟೆ? ಅದೇ ಹೌದು. ಏನು ಅವ್ನು ಕೊಡ್ದಿದ್ರೆ ಏನು ನಾವು ಓದ್ತಾ ಅಲ್ಲ ಬತ್ತಾ ಅಲ್ಲ, ಹೆಂಗಿತ್ತು ಹಂಗೆ ಮೊಡ್ಲು ಹೇಳು. ನಮ್ಗೆ ಕೊಡ್ದಿದ್ದು ತೇಡ್ತಂತಾರ. ಇವನು ಹಾಕಲ್ಲ ಅವರು ಅಲ್ಲ. ಹೌದು, ನಿಜನೇ ವಾಸ್ತವಾಂಶಗಳು. ಇಲ್ಲ
ಅವ್ನು ಕೇಳ್ತಿದ್ದು ನನ್ನ ಮಗನು ಅಂಗಡಿಗೆ ಹೋಗಿ ಎಕ್ಸು ಹ್ಞೂ ಅವರು ಮುಸ್ಲಿವ್ರು ಮುಕ್ಕೋರು ಅವರು ಏನೋ ತಿನ್ಕೊಳ್ಳಿ ಪಾಯ್ದವ್ರು ಏನೋ ಬದ್ಬಿದ್ದಂತಾರ. ಹೌದೌದು. ತರಕಾರಿ ಬೆಳೆ ಇದು ಪುಣ್ಯದವ್ರ ರೇಟ್ ಬೆಲೆ ಇದು ಮಾಡೋ ನಿಗದಿ ಫಿಕ್ಸ್ ಮಾಡಬೇಕು. ಯಾವ್ದು ಮಾಡ್ತಾವನೆ ಇಲ್ಲ. ನಮ್ಮ ಕರ್ನಾಟಕ ಇದೆಲ್ಲ ಟಮಾಟೋನ ಬೆಳಿತಾರೆ, ನೀವು ಬೆಳಿಬೇಡ್ರ, ನೀವು ಬೇರೆ ಇದು ಬೆಳೀತಾದ್ರೆ ಅದು ಬೆಳೀರೆ. ಹೌದು. ಬೇರೆ ಸರ್ಕಾರ ಇದು ರಾಜ್ಯಗಳು ಕೇಳಿದರೆ ಇವರು ಒಂದು ಇಂಪ್ರೂವ್ಮೆಂಟನ್ನು ಆಗೋರು ಅಲ್ಲ. ಅಂತ ಒಂದು ಎಕರೆ ಟಮಾಟೋ ಬೆಳೆ ಇಕ್ಬೇಕಂದ್ರೆ 1 ಎಕರೆ ಇಕ್ಬೇಕಂದ್ರೆ 2 ಲಕ್ಷ ಇರಬೇಕು. ಹೌದು, ಬೇಕಾಗುತ್ತೆ. 1 ಎಕರೆಗೆ 2 ಲಕ್ಷ ಬೇಕು. ಅದರಲ್ಲಿ ರೇಟ್ ಸಿಗ್ತಾ ಇಲ್ಲ. ಅದ್ರ ಮೇಲೆ ಮುದ್ದುಗಳು ಇದು ಕೂಲಿಯವರು ಒಂದು ಹೆಂಗ್ಸ್ ಕೊಡ್ಬೇಕು 500 ರೂಪಾಯಿ. ಅವಳು ಬತ್ತಾನೆ ಆ ಎಮ್ಮನ ಕಾಪಿ ಏನು ಎಲ್ಲ ಅಪ್ಸೇಲ್ಸ್ಕನ ಹೆಚ್ಚಿಗೆ ಮಾಡಬೇಕು. ಸಿದ್ದರಾಮಯ್ಯಕನ್ನ ಹೆಚ್ಚಿಗೆ ಸೌಕರ್ಯ ಮಾಡ್ಬೇಕು. ನಾವು ಕೆಲಸ ಮಾಡ್ತಾರ ಮಾಡ್ತಾರ ಅಲ್ಲಿ ಕೂತಂದ್ರ ಇರಪ್ಪ ಇಲ್ಲಿ ನಾಳೆ ಬರಲ್ಲ. ಅವ್ರಿಗೆ ಹೋದ್ರೆ ಏನಾರು ಮಾತಾಡ್ತಾನೆ, ಹೋಗೋದು ಬೇಡ ಅಂತಾರೆ. ಹೆಂಗೆ ಬೆಳೆ ಆಗ್ಲಿಕ್ಕೆ ಹೋದಂಗೆ ಸಂಪಾದನೆ ಮಾಡೋದು ಹೆಂಗೆ. ಸೊ ಹೆಂಗೋದ್ರೂ ಯಾವ ಕಡೆ ನೋಡಿದ್ರು ರೈತರಿಗೆ ಲಾಸ್ ಆಗುತ್ತೆ, ನಷ್ಟ ಇದೆ. ಇವಾಗ ಕೂಲಿ ಮನುಷ್ಯ ಬಿಡಿಸ್ತಾವಳೆ ಅನ್ಕ ಅಲ್ಲಿ ಕೂತ್ಕೊಂಡ್ಲ ಅನ್ಕ ಆಯಮ್ಮನ ಏನನ್ ಗೆದ್ರು ಕುಡ್ದು ನೋಡಮ್ಮ ಟೈಮ್ ಆಯ್ತು ನಡಮ್ಮ ಅಂದ್ರೆ ಇರಪ್ಪ ಹಂಗೆ ಅಡ್ಕೆಲಿ ಹಾಕ್ಬೇಡ, ಇದಾಕ್ಬೇಡ, ನೀರು ಕುಡಿಬೇಡ, ಕೆಲಸ ಆತದ ನಿಧಾನ್ಗ ಹಂಗೆ. ಸೊ ಖರ್ಚುಗಳು ರೈತರಿಗೆ ಖರ್ಚುಗಳು ಜಾಸ್ತಿ ಇದೆ. ಇವಾಗ ಒಂದು ಇಬ್ರಾಳು ಬಂತಂದ್ರೆ 500-1000 ರೂಪಾಯಿ ಅವ್ರ ಪಕ್ಕಕ್ಕೆ ಬೇಕಾ. ಅವ್ರ ಊಟಗಳದ್ದು ಒಂದ್ ಆಳ್ ಮೇಲೆ 100 ರೂಪಾಯಿ ಬರ್ತದ. ಹೌದು, ಬರುತ್ತೆ. ಒಂದ್ ಆಳ್ ಮೇಲೆ 100 ರೂಪಾಯಿ ಬರುತ್ತೆ. ಅಡಿಕೆಲೆ ಕೊಡ್ಬೇಕು, ಹೌದು, ಕಾಫಿ ಕೊಡ್ಬೇಕು, ಬೆಳಗ್ಗೆ ಬಂದು ಬಿಸ್ಕತ್ ಕೊಡ್ಬೇಕು. ಹೌದು. ಊಟ ಏನಾಯ್ತು, ಹೌದು, 100 ರೂಪಾಯಿ ಬರ್ತದ ಒಂದ್ ಆಳ್ ಮೇಲೆ. ಅವನ್ ಹೆಂಗೆ ಇದ್ ಮಾಡೋದು, ಹೆಂಗ್ ಮಾಡ್ತೀವಿ ಹೇಳು. ಕಷ್ಟ ಇದೆ, ತುಂಬಾ ಕಷ್ಟ ಇದೆ. ರೈತರ ಜೀವನ ತುಂಬಾ ಕಷ್ಟ ಇದೆ. ಆದಾಗ ಇದು ನಾವು ಬೆಳೆ ಆಯ್ದ್ರೆ ಆಯ್ತು, ಹೋದ್ರೆ ಹೋಯ್ತು. ಅವ್ನು ಅವ್ನು ಕೊಡೋ ದುಡ್ಡು ಕೊಡೇಬೇಕು. ಗೊಬ್ಬರ ಅಂಗಡಿ ಕೊಡೋದು ಕೊಡೇಬೇಕು, ಮುದ್ದು ಅಂಗಡಿ ಕೊಡೋದು ಕೊಡೇಬೇಕು, ಕೂಲಿಯವ್ರು ಕೊಡೇಬೇಕು. ಏನಾದ್ ನಾವು ಸಾಲುಗಳಾಗ್ದ ಏನಾಗ್ತದ ರೈತನು. ಹೌದು. ಇವಾಗ ಬೆಳೆ ಮಾಡಿರ್ತಾನೆ, ಯಾವಂತಾಗ ಇರಲ್ಲ, ಹೋಗಿ ಒಂತಾಗ ಒಂದು 20,000-30,000 ಕಿತ್ಕೊಂಬತ್ತಾನ. ಹೌದು. ಇನ್ನು ಸುಮ್ಮನೆ ಕೊಡ್ತಾರೆ, ಇವಾಗ ಬಡ್ಡಿನೇ ಕೇಳೋದು. ಹೌದೌದು, ಕೊಡ್ತಾರೆ. ಇವಾಗ 1,000 ರೂಪಾಯಿ ಕೊಟ್ರೆ ಬಡ್ಡಿ ಏನು ಕೊಡ್ತೀಯ ಅಂತಾರ. ಹೌದು, ಕೇಳ್ತಾರೆ. ಅದು ಕೊಡೋಲ್ಲ ಅಂದ್ರೆ ಕೊಡ ನಾನು ದುಡ್ಡು ಅಂತಾನ. ಅವಾಗ ಅವ್ನು ಕೆತ್ತನಿರಲ್ಲ, ಇದ್ರಾಗ ಲಾಸ್ ಆಗಿರ್ತಾನ. ಅವನಿನ್ ಪಾಡಲ್ ಕುಡಿದಿರ್ತಾನ, ಆಗಲ್ಲ. ಈ ಗೌರ್ಮೆಂಟ್ ಏನಾಡ್ತಾರೆ, ಯಾಕೆ ಕುಡಿಬೇಕು, ಎತ್ತು ಕುಡಿಬೇಕಂತಾರ. ಅವ್ನ ಮಾನ ಅನ್ನೋದು ಇರ್ತದ. ಈ ನನ್ನ ಮಕ್ಳ ಕಟ್ಟು ವಿಷಯನ ಕತ್ತದ. ಇವ್ರೇನು ಯಾವ ಓಟ್ಗಳು ಹಾಕ್ಬಿಟ್ರು ಹೋಗಿ ಮೇಲೆ ಕೂತ್ಕೊಂಬಿಟ್ಟು ಯಾವನ್ನ ಏನೋ ಅನ್ಕೊಂಡು ಹೋಗ್ಲಿ ತಂಪಿಗೆ AC ರೂಮ್ಗಳಾಗ ಕೂತ್ಕೊಂಡು ನಾನು ಹಿಂಗೆ ಇದು ಹಿಂಗೆ ಅಂತೇಳಿ ವ್ಯವಹಾರ ಮಾಡ್ತಾರ. ಇವ್ರೇನು ಮಾಡೋದು ರೈತರ. ಸರ್, ರೈತರ ಸರ್ಕಾರ ರಚನೆ ಮಾಡೋಕ್ಕಾಗುತ್ತಾ? ಮಾಡ್ಬೋದಲ್ಲ. ಇವಾಗ ನೀವು ಹೇಳ್ತಿದ್ರಲ್ಲ, ಇವಾಗ ಪ್ರೆಸೆಂಟು ಸರ್ಕಾರಗಳು ಕೆಲಸ ಮಾಡ್ತಿಲ್ಲ ಅಂತ ಹೇಳ್ತೀರ, ಭ್ರಷ್ಟಾಚಾರದಿಂದ ಕೂಡಿದೆ. ಸರ್, ನೀವೇ ಅಂತ ಒಂದು ಇದು ಮಾಡಿಕೊಂಡು ಪಕ್ಷ ಹತ್ರ ಅಥವಾ ಸಂಘಟನೆ ಹತ್ರ ರೈತರ ಗಮನಕ್ಕೆ, ಸರ್ಕಾರ ಗಮನಕ್ಕೆ ತರ್ಬೋದು. ಎಲ್ಲ ಒಂದಾಗ್ಬೇಕಲ್ಲಪ್ಪ. ಅಲ್ಲ, ಒಂದಾಗಬೇಕು. ಒಬ್ಬೊಬ್ರು ಏನು ಮಾಡ್ತಾರ, ಒಬ್ಬರ ಕೈಲಾಗಲ್ಲ. ಈ ಕಡೆ ಹೋಗ್ತಾನ, ಒಬ್ಬನ ಆ ಕಡೆ ಹೋಗ್ತಾನ. ಅದ್ರ ಮೇಲೆ ರೈತ ಸಂಘಟನೆ ಅಂತ ಹೇಳ್ಬಿಟ್ಟು ಈ ಸರ್ಕಾರ ಇದೇ ಬೇಡ ಅಂತ ಹೇಳ್ಬಿಟ್ಟು ಏನಾದ್ರು ಮುಂದುವರೆದ್ರೆ ಮಾಡ್ಬೋದು. ಈ ಮಾಡಕ್ಕ ದೂರ ಅಲ್ಲೇ ಯಾರು ಧೈರ್ಯ ಮಾಡ್ತಿಲ್ಲ. ಧೈರ್ಯ ಮಾಡ್ತಲ್ಲ. ನಮ್ಗೆ ಯಾಕೆ ಅಂತ, ನಮ್ಗೆ ಯಾಕ ಇದ್ಯಾಕ ರಿಸ್ಕ್. ರೈತರ ಸಂಘ ಅವ್ರೆ, ಅವ್ರ ಯಾಪ ಕಾಸು ಸಿಗ್ತದ ಅಂತ ನೋಡ್ತಾ ಇರ್ತಾರ. ಅಲ್ಲ, ರೈತ ಸಂಘದಲ್ಲಿ ಇರೋರೇ ಆ ಥರ ಕೇಳ್ತಾರ. ದುಡ್ಡು ಇಲ್ದಿದ್ದು ಏನಿಲ್ಲ, ನಡಿ ಯಾವನು ಇಲ್ಲಿ ನಾನು ರೈತ ಸಂಘ ಇರೋ ದುಡ್ಡು ಕೊಡ್ತಿದ್ದ ಅವನು ಬರ್ಲಿ. ರೈತ ಸಂಘ ಅಂತಿದೆ, ಏನು ಪ್ರಯೋಜನ ಇಲ್ಲ. ಅದು ಸುಮ್ಮನೆ ಹೆಸರುವಾಸಿಗೆ ಮಾಡ್ಕೊಂಡು. ಇವಾಗ ಅಲ್ಲಿ ಅವ್ರು ಟ್ರೈಕ್ ಮಾಡ್ಬೇಕಂದ್ರೆ ಬೇರೆ ಒಂತಾಗ ದುಡ್ಡು ತಗೊಂಡಿರ್ತಾರ. ನೀವು ಮಾಡ್ರೆ ಟ್ರೈಕು, ನಾನು ಇಷ್ಟು ಕಾಸುಗಳು ಕೊಡ್ತೀನಿ ಅಂತ. ಅವನು ಮೇಲೆ ಅಲ್ಲಿ ಮಾತಾಡ್ಕೊಂತಾನ, ಇವ್ರು ಮಾಡ್ತಾವ್ರೆ ಅಂತ. ಹಿಂಗೆ ಮಾಡಿಸ್ ನಿಲ್ಲಿಸ್ಬೇಕಂದ್ರೆ ಅವು ಬೇಕಾದ್ರೆ ಮಿನಿಸ್ಟ್ರಿಗೆ ಕೊಡ್ತಾರೆ. ಕೊಡಲ್ಲ, ಕೊಡ್ತಾರೆ. ಕೊಟ್ಟಿಲ್ಲ, ಕೊಡ್ತಾರೆ. ಎಲ್ಲ ಗೊತ್ತಿರೋದೆ. ಆದರೆ ನಮ್ಮ ರೈತರೇ ಸರಿಯಿಲ್ಲ, ನಾವೇನು ಮಾಡೋಕ್ಕ. ಓಕೆ ಸರ್, ನಿಮ್ಮ ಬೀಟ್ರೂಟ್ ಬೆಳೆಗೆ ಏನೇನು ಗೊಬ್ಬರ ಹಾಕ್ತೀರ? ಮೂಲ ಗೊಬ್ಬರವಾಗಿ ಮೂಲ ಅಂದರೆ ಭೂಮಳಕ್ಕೆ 20-20 ಹಾಕಿದ್ನೆ. ಓಕೆ. ಆಮೇಲೆ 15-15 2 ಮೂಟೆ ಬೇವಿನರಷ್ಟು ಹಾಕಿದ್ನೆ. ಕೋಳಿ ಗೊಬ್ಬರ ಹೊಡೆದಿದ್ನೆ. ಮದ್ದುಗಳು ಒಂದು 3-4 ಬಿರು ಮದ್ದು ನೋಡ್ಸಿದ್ನಿ. 3 ಬಿರು. ಏನು ಬೀಳುತ್ತೆ ಕಾಸ್ಟ್ ಕೋಳಿ ಗೊಬ್ಬರ ಲೋಡು?
ಅದು ಒಟ್ಟು ನಾವು ಲೋಡ್ ಲೆಕ್ಕ ಹೊಡ್ಕೊಂಬರ್ಬೇಕಂದ್ರೆ ಅದು 4,500 5,000 ಏನು ಟ್ರಾಕ್ಟರ್ ಲೋಡ ಅಲ್ಲ ಇದೆ. ಟ್ರಾಕ್ಟ್ರದ್ದು? ಅದು ಏನು ಎಷ್ಟು ತುಂಬ್ತಾರೆ ಅವರು, ಹಾಂ ಹಾಂ. ಕಡಿಮೆನೆ ಅವರು. ಮತ್ತು ಒಂದ್ಸಲ ನಾಟಿ ಮಾಡಿದ್ಮೇಲೆ ಎಷ್ಟು ದಿನಕ್ಕೆ ಹಾರ್ವೆಸ್ಟಿಂಗ್ ಬರುತ್ತೆ, ಅಂದರೆ ಕಟಾವಿಗೆ ಬರುತ್ತೆ? ಕಟಾವು ಅಂದರೆ ಕ್ಯಾರೆಟು ಅಂದರೆ 2 ತಿಂಗಳ ಇದು ಇರಬೇಕು. 2-3 ಅನ್ಕ ಏನಾನ ಮಳೆಗಳಿಲ್ದ ಹೋದ್ರೆ 3 ತಿಂಗಳು ಇಟ್ಬೋದು. 3 ತಿಂಗಳು. ಈ ಬೀಟ್ರೇಟು 2 ಕಾಲು ಕಿತ್ತಾರೆ. ಎಷ್ಟು ಒಂದು ಎಕರೆಗೆ ಬೀಟ್ರೂಟ್ ಬೆಳೆಯಲ್ಲಿ ಎಷ್ಟು ಇಳುವರಿ ತೆಗಿಬೋದು ಒಂದು ಅಂದಾಜಾಗಿ? ಅಲ್ಲ ಸರ್, 1 ಎಕರೆಗೆ ಕರೆಕ್ಟಾಗಿ ಗಡ್ಡೆ ನೂದ್ರೆ ಒಂದು 10 ಟನ್ ಮೇಲೆ ಕೀಳ್ಬೋದು. 10 ಟನ್ ಕಿಡ್ಕೊಂಬೋದು ಅಂದಾಜಾಗಿ. ಹೆಚ್ಚು ಕಮ್ಮಿ ಆಗುತ್ತೆ, ಮಿನಿಮಮ್ 10 ಟನ್ ಆಗುತ್ತೆ. ಕೀಳ್ಬೋದು. ಸೊ ನಿಮ್ಮ ಪ್ರಕಾರ ಬೀಟ್ರೂಟ್ ಬೆಳೆ ಲಾಭದಾಯಕನ ನಷ್ಟನಾ? ಸರ್, ರೇಟ್ ಸಿಕ್ಕಿದ್ರೆ ನಷ್ಟ ಏನಿರಲ್ಲ. ರೇಟ್ ಬೆಲೆ 5, 6, 10 ರೂಪಾಯಿ ಹೋದ್ರೆ ಲಾಸೆ. ಒಂದು 20 ರೂಪಾಯಿಗೆ ಹೆಂಗೆ ಅಂದರೆ ಮಿನಿಮಮ್ 20 ರೂಪಾಯಿ ಹೋದ್ರೆ ರೈತರಿಗೆ ತಾವು ಹಾಕಿರೋ ಬಂಡವಾಳ ಬರುತ್ತೆ. ಏನು ಹಾಕಿರೋ ಬಂಡವಾಳ ನಮ್ಕ ದೇವ್ರು ಒಳ್ಳೇದು ಮಾಡ್ತಾನೆ. 20 ರೂಪಾಯಿಗೆ ಮೇಲೆ ಹೋಗ್ಬೇಕು. ಕಡಿಮೆ ಅಂತೂ ಹೋದ್ರೆ 10 ಹೋದ್ರೆ ಲಾಗ್ಬಡಿಗಳು ಅಷ್ಟೇ. ಲಾಗ್ಬಡಿ ತಕ್ಕ ಕಷ್ಟ. ಬಿತ್ತನೆ ಬೀಜ ಎಲ್ಲಿಂದ ತರ್ತೀರಾ ಸರ್? ನಾವು ಅಂಗಡಿಯಲ್ಲಿ ಹೊಸಕೋಟೆಗ ಅಲ್ಲಿ ಯಾರೋ ಬೆಟ್ಟಪ್ಪ ಅಂತೇಳಿ ಅವರು ಮೊದಲಿನಕ ಹೋಗಿ ಅಲ್ಲಿ ಬೀಜನ ಒಳ್ಳೇದೇ ಕೊಡ್ತಾನ. ಇದು ಯಾವ ಬೀಜ, ಯಾವ ಕಂಪ್ನಿ ತಳಿ ಸರ್ ಇದು? ವೆರೈಟಿ ಮೆರೇಟ್ ಇದು ಅವ್ರ ಅಂಗಡಿಯಲ್ಲೇ. ನನಗೂ ಸರಿಯಾಗಿ ಸದ್ವಿಲ್ಲ. ಡಬ್ಬ ಮೇಲೆ ನೋಡಬೇಕು, ಅದು ಇದು ಮಾಡಬೇಕು. ನೋಡಿ ಇಲ್ಲಿ ಐತೆ ವೆಲ್ಕಮ್ ಸೀಡ್ಸು. ಆ ಪ್ಯಾಕೆಟ್ ಹೆಂಗೆ ತೋರಿಸ್ತೇವೆ ಸರ್? ಈ ಕಡೆ ಡಬ್ಬ ಅಲ್ಲ, ಮೇಲ್ಗಡೆ ಮೇಲೆ ತಿರುಗಿಸ್ಬೇಕು ಹೆಸರು. ಸೊ ಈ ಕಂಪ್ನಿ ಬೀಜ ಸರ್ ಚೆಲ್ಲಿರೋದು. ಒಂದು ಎಕರೆಗೆ ಎಷ್ಟು ಟಿನ್ ಬೇಕಾಗುತ್ತೆ ಈ ಥರ? ಇವು ಎಕರೆಕ 8 ಇದ್ರೆ ನಡೀತದೆ. 8 ಟಿನ್ನು ಒಂದು ಎಕರೆ, 8 ರಿಂದ 9 ಅಷ್ಟೇ. ಹೌದಾದ್ರೆ ಇನ್ನ ಕಡಿಮೆನೆ ಬೀಳ್ತವೆ. ಏನು ಬೀಳುತ್ತೆ ಕಾಸ್ಟ್ ಒಂದು ಟಿನ್ನು? 900 ರೂಪಾಯಿ. ಸೊ ಬೇರೆ ರೈತರಿಗೆ ಸಜೆಸ್ಟ್ ಮಾಡ್ತೀರಾ ಬೀಟ್ರೂಟ್ ಬೆಳಿಬೋದು ಲಾಭದಾಯಕ ಅಂತ? ಬೆಳೆ ರೇಟ್ಗೆ ಸಿಕ್ಕಿದ್ರೆ ಎಲ್ಲರೂ ಇಟ್ಬೋದು. ರೇಟ್ ಸಿಕ್ಕಲ್ಲ ಅಂದರೆ ಬಿಟ್ಬಿಡ್ತಾರೆ ಅಷ್ಟೇ. ಮೈನ್ ಇಂಪಾರ್ಟೆಂಟು ರೇಟ್ ಇಲ್ದಿದ್ದು ಬೆಳೆ ಏನಕ್ಕೆ ಮಾಡೋದು? ಹೌದು. ಓಕೆ ಸರ್, ಇಷ್ಟು ಮಾತ್ರ ಮಾಹಿತಿ ತಿಳಿಸ್ಕೊಟ್ಟಕ್ಕೆ ತುಂಬ ಧನ್ಯವಾದಗಳು ಸರ್. ಆಯಿತು.